ಮಾಡುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆ ಅಂದ್ರೆ ಅವ್ರು ಯಾವ ನಮ್ಮ ಉಳಿವಿಗೆ ನಮ್ಮ ಉದ್ಧಾರಕ್ಕೆ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ಜಯರಾಮ್ ಶ್ರೀರಾಮ್ ಎಲ್ಲ ನಡೀತು. ಓಟಿಗೋಸ್ಕರ ರಾಮನ್ನ ಕೃಷ್ಣನ್ನ ಭಗವಂತನ ಬಳಕೆ ಮಾಡ್ತಾರೆ ಅಂದ್ರೆ ಏನರ್ಥ? ಅದು ಎಲ್ಲ ಓಟಿನ ರಾಜಕಾರಣಕ್ಕೆ ಭಗವಂತನ ಬಳಕೆ, ಶ್ರೀರಾಮನ ಬಳಕೆ ಎಲ್ಲ ಓಟಿಂಗ್. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ ನೀವೆಲ್ಲ ಬಹಳಷ್ಟು ಆ ವಿಷಯಗಳು ನಿಮಗೆ ಗೊತ್ತಿಲ್ಲ ಅಂತ ಹೇಳಿ ನಾನು ತಿಳ್ಕೊಂಡಿದ್ದೆ. ಪ್ರೊಫೆಸರ್ ನಂಜುಂಡಸ್ವಾಮಿ ಧಾರವಾಡ ಗ್ರಾಮಾಂತರ ಕ್ಷೇತ್ರದಿಂದ MLA. ಅವರು MLA ಆಗಿದ್ದು ಇಲ್ಲಿ ಅನೇಕ ಜನರಿಗೆ ಗೊತ್ತಿದೆಯಲ್ಲ. 80-95ರಲ್ಲಿ ರಾಮ ಜನ್ಮಭೂಮಿಯ ವಿವಾದವನ್ನ ಪ್ರಾರಂಭ ಆಯಿತು. ರಾಮನ ಬಗ್ಗೆ ನಿಮ್ಮ ಪ್ರೀತಿ ಇದ್ರೆ, ನಿಮಗೆ ಗೌರವ ಇದ್ರೆ ಹಾಗೆ ಇರಲಿ. ಅದನ್ನೇನು ನೀವು ಅಳಿಸ್ಕೊಳ್ಳೋದು ಬೇಡ. ಆದರೆ ನೀವು ಸ್ಪಷ್ಟವಾಗಿ ತಿಳ್ಕೋಬೇಕು ಅನ್ನೋ ಕಾರಣಕ್ಕೆ ನಾನು ಈ ಸನ್ನಿವೇಶದ 2 ನಿಮಿಷ ಬಳಕೆ ಮಾಡ್ತೇನೆ. ರಾಮ ಜನ್ಮಭೂಮಿಯ ವಿವಾದ ಪ್ರಾರಂಭ ಆದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ಶಾಸನ ಸಭೆಯಲ್ಲಿ ಶಾಸಕರಾಗಿದ್ದರು. ಯಾರು ನೋಡೋ, ನೀನು ಹೋಗಂಗಿದ್ರೆ ಮತ್ತೆ ಬರಬೇಡ, ಅಲ್ಲೇ ಇಟ್ಕೊಡು. ವಾಲ್ಮೀಕಿಯ ರಾಮಾಯಣವೇ ಬೇರೆ, ಇವತ್ತು ನಡೀತಕ್ಕಂಥ ರಾಜಕೀಯ ರಾಮಾಯಣವೇ ಬೇರೆ. ಆರ್ನಲ್ಲಿ ರಾಮಸ್ವಾಮಿ ಕರ್ನಾಟಕ ಸರ್ಕಾರದ ಕಾನೂನು ಮಂತ್ರಿ ಅವರು. ಕಾನೂನು ಮಂತ್ರಿ ಇರುವಾಗ ರಾಮನ ವಿಷಯ ವಿಧಾನಸಭೆಯಲ್ಲಿ ಸ್ವಲ್ಪ ಗದ್ದಲ ಪ್ರಾರಂಭ ಆದಾಗ ಪ್ರೊಫೆಸರ್ ನಂಜುಂಡಸ್ವಾಮಿ ವಾಲ್ಮೀಕಿ ರಾಮಾಯಣದ ಕರಡನ್ನ ತಗೊಂಡ್ಬಂದು ಅದನ್ನು ಶಾಸನ ಸಭೆಯಲ್ಲಿ ಎಲ್ರಿಗೂ ತೋರಿಸಿ, ಇದು ವಾಲ್ಮೀಕಿ ರಾಮಾಯಣ. ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಹೇಗೆ ಅವರ ಕತೆ ಇದೆ ಅನ್ನೋದನ್ನ ಸಭೆಯಲ್ಲಿ ಓದಿ ಹೇಳ್ಬೇಕಾಗತ್ತೆ. ಸಭೆಯಲ್ಲಿ ಅದನ್ನ ತಿಳಿಸಿ ನೋಡಿ. ನೀವು ಏನಾರ ಪದೇ ಒಳಗೆ ಸ್ವಾಮಿ ಅವ್ರನ್ನ ಉದಾಹರಣೆ ಕೊಟ್ಟು ಹೇಳಿದೆ. ಮುಂದೆ ಬಂದ್ಬಿಡ್ರಿ, ವಿಷಯವನ್ನ ಮಾತಾಡ್ಬೇಕಾದ್ರೆ ಮಧ್ಯೆ ಡಿಸ್ಟರ್ಬೆನ್ಸ್ ಬೇಡ. ನಿಮಗೂ ಕೂಡ ಗಂಭೀರತೆ ಐತೆ ಅಂತೇಳಿ ತಿಳ್ಕೊಂಡಿದ್ದೀನಿ. ವಿಷಯವನ್ನ ಕೇಳಿಸ್ಕೊಳ್ಳುವಾಗ ವಿಧಾನಸಭೆಯಲ್ಲಿ ಓದಿದ್ದು ವಾಲ್ಮೀಕಿ ರಾಮಾಯಣದ ಪ್ರಕಾರ ರಾಮ ಗಾಡಿಗೆ ಹೋಗಿದ್ದು, ರಾಮ ಹೇಗೆ ಏನೇನಾಯ್ತು. ಇದ್ದಕ್ಕಿದ್ದಂಗೆ ಬಿಜೆಪಿಯವರು 2 ದಿವಸದ ನಂತರ ಮೈಸೂರಿಂದ ಪ್ರೊಫೆಸರ್ ನಂಜುಂಡಸ್ವಾಮಿ ಬರುವಾಗ ಬಿಡದಿ ಹತ್ರ
ಅವ್ರ ಕೈ ಮುಗಿದು ವಿನಂತಿ ಮಾಡಿ ಸರ್ ಒಂದು ಚಾಯ್ ಕುಡೀರಿ ಅಂತ ಹೇಳಿ ಅವ್ರನ್ನ ಚಾಯ್ ಕುಡಿಯಕ್ಕೆ ಒಳಿ ಕರ್ಕೊಂಡು ಹೋಗಿ ಕಾರನ್ನ ಪಲ್ಟಿ ಹಾಕಿ ಬೆಂಕಿ ಹಾಕಿದ್ರು. ಸತ್ಯ ಹೇಳುವುದನ್ನ ಯಾರಿಗೂ ಸಹಿಸ್ಕೊಳಕ್ ಆಗೋದಿಲ್ಲ. ಸತ್ಯ ಯಾರಿಗೂ ಬೇಕಾಗಿಲ್ಲ. ವಾಸ್ತವ ರಾಮಾಯಣ ಯಾರು ತಿಳ್ಕೊಳ್ಳೋ ಆಸಕ್ತಿ ಇಲ್ಲ. ಬರೀ ರಾಜಕೀಯ ರಾಮಾಯಣವನ್ನೇ ನಿಮ್ ತಲೆನಲ್ಲಿ ತುಂಬುವಂತ ಕೆಲಸ ನಡೀತಾ ಇದೆ. ಅದನ್ನ ಒಂದು ಭಾಗಕ್ಕೆ ಇಟ್ಬಿಡೋಣ. ಸ್ನೇಹಿತರೆ, ಈಗ ನಾವು ವಿಷಯಕ್ಕೆ ಬಂದ್ಬಿಡೋಣ. ಒಂದೊಂದು ಪಾಯಿಂಟ್ ಕೂಡ ಬಹಳ ಮುಖ್ಯ ಆಗುತ್ತೆ. ನಮ್ಮ ಮನೆಯಲ್ಲಿ ಬೇಡ ನೀವು ಹೋಗೋದು ಆರೋಗ್ಯ ಸರಿ ಇಲ್ಲ ಅಂದ್ರು, ಆದ್ರೂ ನನ್ನ ಇರುವಿಕೆ ಬಹಳ ಮುಖ್ಯ ಆಗುತ್ತೆ ಅನ್ನೋ ಕಾರಣಕ್ಕೆ ನಾ ಕಡ್ಡಾಯವಾಗಿ ಬೈರೇಗೌಡರ ಜೊತೆಯಲ್ಲಿ ಇಲ್ಲಿ ಬಂದಿದ್ದೀನಿ. ಅದಕ್ಕೆ ನಾನು ನಿಮ್ಗೆ ಪದೇ ಪದೇ ಒತ್ತಿ ಹೇಳ್ತಾ ಇರೋದು, ನಿಮ್ಮ ಗಮನ ಮತ್ತು ನಿಮ್ಮ ವಿಷಯ ರೈತರಿಗೆ ಬೇಕಾಗಿದೆ. ಅದನ್ನ ಸರಿಯಾಗಿ ತಿಳ್ಕೊಳ್ಳೋ ಪ್ರಯತ್ನ ನೀವು ಮಾಡ್ಬೇಕು. ನೀವು ಸರಿಯಾಗಿ ತಿಳ್ಕೊಂಡ್ರೆ ರೈತರಿಗೆ ಸರಿಯಾದ ಸಂದೇಶ ಮುಟ್ಟುತ್ತೆ ಅನ್ನೋ ಭರವಸೆ ನಂದು. ಸ್ನೇಹಿತರೆ, ರಾಜ್ಯದಲ್ಲಿ ಬರಗಾಲ ಇದೆ. ಬರಗಾಲ ಮುಂದುವರಿತಾ ಇದೆ. ಸಕಾಲಕ್ಕೆ ಮಳೆ ಬಾರದೆ ರಾಜ್ಯದಲ್ಲಿ ಬೆಳೆ ನಾಶ ಆಗಿ ರೈತನಿಗೆ ನಷ್ಟ ಉಂಟಾಗಿದೆ. ಬರಗಾಲ